ಕಳೆದ ಮಂಗಳವಾರ ಸಂಜೆಯಿಂದ ಮಾಣಿಕ್ಯದಾರದಲ್ಲಿ ನಾಪತ್ತೆಯಾಗಿದ್ದಂತಹ ಕೇರಳ ಮೂಲದ ಬಾಲಕಿ ಶ್ರೀನಂದ ಮೃತದೇಹವನ್ನ ಪತ್ತೆ ಮಾಡಿದ್ದು ಹೇಗೆ ಅಂತಂದ್ರೆ ಡ್ರೋನ್ ಮೂಲಕ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಎಸ್ಡಿಆರ್ಎಫ್ ಸಿಬ್ಬಂದಿ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಒಂದ್ ಕಡೆಯಿಂದ ಟೀಮ್ ಆಗಿ ಬೇರೆ ಬೇರೆ ಭಾಗಗಳಲ್ಲಿ ಆ ಪರ್ವತ ಶ್ರೇಣಿಯಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ರು. ಇದರ ಮಧ್ಯೆ ಡ್ರೋನ್ ಮೂಲಕವೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಹಾಗೆ ಡ್ರೋನ್ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಪರ್ವತದ ಪ್ರಪಾತಗಳ ಬಳಿ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಡ್ರೋನ್ ಕ್ಯಾಮೆರಾಗೆ ಆಕೆಯ ಮೃತದೇಹ ಕಾಣೋಕೆ ಸಿಕ್ಕಿದೆ. ಅದಾದ ಬಳಿಕ ಟೀಮ್ ಕೆಳಭಾಗಕ್ಕೆ ಹೋಗಿ ಪೊಲೀಸರ ತಂಡ ಕೆಳಭಾಗಕ್ಕೆ ಹೋಗಿ ಆ ಮೃತದೇಹವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಕ್ರೈಮ್ ಸೀನ್ ಅನ್ನ ಸೆಕ್ಯೂರ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡುತ್ತಾ ಹೋಗ್ತಾರೆ. ಮಹಾರುದ್ರ, ಡ್ರೋನ್ ಮೂಲಕ ಕಾರ್ಯಾಚರಣೆ ಮಾಡಿದಂತಹ ಹಲವು ದೃಶ್ಯಗಳು ಲಭ್ಯವಾಗಿದ್ದಾವೆ. ಎಕ್ಸಾಕ್ಟ್ ಆಗಿ ಮೃತದೇಹ ಪತ್ತೆಯಾಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ, ಅಂದ್ರೆ ಕೆಳಭಾಗದಿಂದ ಒಂದು ಟೀಮ್ ಹೋಗಿತ್ತು ಅನ್ನುವಂಥ ಮಾಹಿತಿ ಇತ್ತು. ಡ್ರೋನ್ ಮೂಲಕ ಕಾರ್ಯಾಚರಣೆ ಮಾಡಿದಂತಹ ವಿಡಿಯೋಗಳು ಕೂಡ ಸಿಗ್ತಿದ್ದಾವೆ. ಹೇಗೆ ಮೃತದೇಹ ಪತ್ತೆಯಾಗಿದ್ದು ಹೇಗೆ, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸದ್ಯಕ್ಕೆ ಮಹಾರುದ್ರ? ಹೌದು ವಿದ್ಯೆ, ಏನಂದ್ರೆ ಕಳೆದ 2 ದಿನಗಳಿಂದ ಕೂಡ ಏನಂದ್ರೆ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಏನಂದ್ರೆ ಶೋಧ ಕಾರ್ಯದಲ್ಲಿ ಮುಂದಾಗಿದ್ರು. ಅದರ ಸಂದರ್ಭದಲ್ಲಿ ಏನಂದ್ರೆ ಒಂದು ಡಾಗ್ ಸ್ಕ್ವಾಡು ಮತ್ತು ಹಾಗೂ ಥರ್ಮಲ್ ಡ್ರೋನ್ ಮತ್ತೆ ಇತರೆ ಡ್ರೋನ್ಗಳನ್ನು ಕೂಡ ಬಿಟ್ಟಿದ್ರು. ಆದ್ರೆ ಫಸ್ಟ್ ಮೃತದೇಹ ಪತ್ತೆ ಆಗಿದ್ದೇ ಬಾಲಕಿಯ ಮೃತದೇಹ ಡ್ರೋನ್ ಮೂಲಕ. ಏನಂದ್ರೆ ಮೇಲ್ಗಡೆ ಏನಂದ್ರೆ ಥರ್ಮಲ್ ಡ್ರೋನ್ ಅನ್ನ ಬಿಟ್ಟಿದ್ರು. ಇದು ಹೈ ಕ್ವಾಲಿಟಿ ಡ್ರೋನ್ಗಳು. ಈ ಡ್ರೋನ್ಗಳು ಆನೆ ಕಾರ್ಯಾಚರಣೆಯಲ್ಲಿ ಏನಂದ್ರೆ ಚಿಕ್ಕಮಗಳೂರಲ್ಲಿ ಅರಣ್ಯ ಇಲಾಖೆ ಬಳಸ್ತಾ ಇತ್ತು. ಆ ಡ್ರೋನ್ಗಳನ್ನ ಬಿಟ್ಟಂತ ಸಂದರ್ಭದಲ್ಲಿ ಏನಂದ್ರೆ ಫಸ್ಟ್ ಥರ್ಮಲ್ ಡ್ರೋನ್ ಮೂಲಕ ಏನಂದ್ರೆ ಬಾಲಕಿಯ ಮೃತದೇಹ ಪತ್ತೆ ಆಗಿತ್ತೆ. ಅಲ್ಲಿಂದ ಏನಂದ್ರೆ ಅವರಿಗೆ ಗೊತ್ತಾಗಿದ್ದು. ಆ ನಂತರ ಏನಂದ್ರೆ ಅವರು ತಕ್ಷಣ ಏನಂದ್ರೆ ಜಿಲ್ಲಾಡಳಿತ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಹೇಳಿದ್ರು. ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಏನಂದ್ರೆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಆ ಮೃತದೇಹವನ್ನ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಕಷ್ಟ ಏನಾಗಿದೆ ಅಂದ್ರೆ ಅಲ್ಲಿ ಏನಂದ್ರೆ ಯಾವುದೇ ವೆಹಿಕಲ್ಗಳು ಹೋಗದಂತ ಪರಿಸ್ಥಿತಿ ಇದೆ. ಆ ಒಂದು ಕಂದಕದ 1500 ಅಡಿ ಆಳದ ಕಂದಕದಲ್ಲಿ ಈ ಮೃತದೇಹ ಪತ್ತೆ ಆಗಿರೋದ್ರಿಂದ ಇದು ಏನಂದ್ರೆ ಅವರೇ ಕೂಡ ಏನಂದ್ರೆ ಶವವನ್ನ ತಗೊಬರುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂದ್ರೆ ಅಲ್ಲಿ ಏನಂದ್ರೆ ಒಂದು ನೆಟ್ವರ್ಕ್ ಸಮಸ್ಯೆನೂ ಕೂಡ ಆಗ್ತಾ ಇದೆ ಅಂತ ಹೇಳಿ ಒಂದು ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಈಗ ಏನಂದ್ರೆ ಆ ಒಂದು ಪ್ರದೇಶಕ್ಕೆ ಆಂಬುಲೆನ್ಸ್ ಮೂಲಕ ಏನಾದ್ರು ಸಲ್ಲಿಕೆ ಪ್ರಯತ್ನವನ್ನ ಮಾಡ್ಲಿಕ್ಕೂ ಕೂಡ ನೋಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾವುದೇ ರಸ್ತೆ ಸಂಪರ್ಕ ಇಲ್ಲದೆ ಇರೋದ್ರಿಂದ ಈಗ ಏನಂದ್ರೆ ಪೊಲೀಸರು ಮತ್ತೆ ಅರಣ್ಯ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಏನಂದ್ರೆ ಕಾಲ್ನಡಿಗೆಯ ಮೂಲಕನೇ ಏನಂದ್ರೆ ಅಲ್ಲಿಗೆ ತಲುಪಬೇಕಾಗ್ತದೆ. ಅಲ್ಲಿ ತಲುಪಿ ಆ ಮೃತದೇಹವನ್ನ ತರುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಏನಂದ್ರೆ ಇಷ್ಟು 2 ದಿನ ಕೂಡ ಶೋಧವನ್ನ ಮಾಡಿದ್ರು ಕೂಡ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಆದ್ರೆ ಡ್ರೋನ್ ಮೂಲಕ ಆ ಬಾಲಕಿಯ ಮೃತದೇಹ ಪತ್ತೆ ಆಗಿರುವುದಂತೆ ಈಗ ಜಿಲ್ಲಾಡಳಿತಕ್ಕೆ ಒಂದು ರೀತಿ ರಿಲ್ಯಾಕ್ಸ್ ಆದ್ರೂ ಕೂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ನಮ್ಮ ಪ್ರತಿನಿಧಿ ಮಹಾರುದ್ರ ಮಾಹಿತಿಯನ್ನ ನೀಡ್ತಾ ಇದ್ರು. ಕಳೆದ 3 ದಿನಗಳಿಂದ ಶೋಧ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇತ್ತು. ಡ್ರೋನ್ ಅನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಚಿಕ್ಕಮಗಳೂರು ಭಾಗದಲ್ಲಿ ಆನೆಗಳ ಹಾವಳಿ ಏನಿದೆ ಅದಕ್ಕಾಗಿ ಅರಣ್ಯ ಇಲಾಖೆ ಡ್ರೋನ್ ಮೂಲಕ ಕಾರ್ಯಾಚರಣೆಯನ್ನ ಮಾಡುತ್ತೆ. ಅದೇ ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು ಶ್ರೀನಂದಾಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇತ್ತು. ಹೀಗೆ ಹುಡುಕಾಟವನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಂತಹ ಟೈಮ್ನಲ್ಲಿ ಆ ಡ್ರೋನ್ ಆಪರೇಟರ್ ಕಣ್ಣಿಗೆ ಶ್ರೀನಂದಾಳ ಮೃತದೇಹ ಪತ್ತೆಯಾಗಿದೆ. ಆ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಿ. ಅದು ಪತ್ತೆಯಾಗ್ತಾ ಇದ್ದ ಹಾಗೆ ಟೀಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಆ ಸ್ಥಳಕ್ಕೆ ಶ್ರೀನಂದ ಮೃತದೇಹ ಬಿದ್ದಿರುವಂತಹ ಜಾಗಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಪೊಲೀಸರ ತಂಡ ಹೋಗಿದೆ. ಅಲ್ಲಿಂದ ಈಗ ಮೃತದೇಹವನ್ನ ಯಾವ ರೀತಿ ತೆಗೆದುಕೊಂಡು ಬರೋದು ಅನ್ನೋದ್ರ ಬಗ್ಗೆ ಸದ್ಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ಯಾಕಂದ್ರೆ ಅಲ್ಲಿ ಸೂಕ್ತವಾದಂತಹ ರಸ್ತೆ ಮಾರ್ಗ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಮೃತದೇಹವನ್ನ ಈಗ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಯಾವ ರೀತಿ ತೆಗೆದುಕೊಂಡು ಬರಬಹುದು, ಹಾಸ್ಪಿಟಲ್ಗೆ ಯಾವ ರೀತಿ ಶಿಫ್ಟ್ ಮಾಡಬಹುದು ಅನ್ನೋ ಬಗ್ಗೆ ಸದ್ಯ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿ ಸರ್ ಮೇಲೆ ಫೋರ್ಸ್ ಕಡಿಮೆ ಇದೆ ಸರ್. ನಮ್ಮ ಒಂದು ಸಿವಿಲ್ ಕಳಿಸಿ ಸರ್, ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿದ್ವಿ. ಅವ್ರು ನುಗ್ತಾ ಇದ್ದಾರೆ ಸರ್. ಅವ್ರು ಒಬ್ಬರು ಮೇಲೆ ಬಿದ್ದು ಇದು ಮಾಡ್ಕೊಂಡು
ಈ ಕಾರ್ಯಾಚರಣೆ ಈ ರೀತಿಯಾಗಿ ಅಂತ್ಯವಾಗುತ್ತೆ ಅನ್ನುವಂಥ ನಿರೀಕ್ಷೆ ಯಾರಿಗೂ ಇರಲಿಲ್ಲ. ಆಕೆ ಮೃತದೇಹವಾಗಿ ಪತ್ತೆಯಾಗ್ತಾಳೆ ಅನ್ನುವಂಥ ಕಲ್ಪನೆಯನ್ನೂ ಯಾರೂ ಮಾಡಿರಲಿಲ್ಲ. ಯಾಕಂದ್ರೆ ಶರಣ್ಯ ಪ್ರಕರಣದ ಬೆನ್ನಲ್ಲೇ ನಡೆದಿದ್ದಂಥ ಪ್ರಕರಣ ಇದು. ಕೊಡಗಿನ ತಡಿಯಂಡಮೋಳ್ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ಗೆ ಹೋಗಿ ನಾಪತ್ತೆಯಾಗಿದ್ದಂಥ ಶರಣ್ಯ 2-3 ದಿನಗಳ ಕಾಲ ಬಹಳ ಸೇಫ್ ಆಗಿ ಬಹಳ ಆರೋಗ್ಯಕರವಾಗಿ ಆಕೆ ಪತ್ತೆಯಾಗ್ತಾರೆ. ಆಕೆ ಪತ್ತೆಯಾದಂತಹ ನಂತರದಲ್ಲಿ ಸುರಕ್ಷಿತವಾಗಿ ಆಕೆಯನ್ನ ಕೇರಳಕ್ಕೆ ಕಳುಹಿಸಲಾಗುತ್ತೆ. ಎಲ್ಲರೂ ಕೂಡ ದಿಗ್ಭ್ರಮೆಯಾಗಿದ್ರು, ಎಲ್ಲರೂ ಕೂಡ ಅಚ್ಚರಿಗೊಂಡಿದ್ರು. ಬಹಳ ಅಪರೂಪದ ಘಟನೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಕೂಡ ಮಾಡಿದ್ರು. ಆ ಘಟನೆ ಮಾಸೋ ಮುನ್ನವೇ ಕೆಲವೇ ಗಂಟೆಗಳಲ್ಲಿ ಮತ್ತೋರ್ವ ಕೇರಳದ ಹುಡುಗಿ ಈ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ನಾಪತ್ತೆಯಾಗಿದ್ದಾಳೆ ಅನ್ನುವಂಥ ಸುದ್ದಿ ಹೊರಬಂದ್ಬಿಡುತ್ತೆ. ಮಂಗಳವಾರ ಸಂಜೆಯ ವೇಳೆಗೆ ಪೋಷಕರ ಜೊತೆ ಸುಮಾರು 40 ಜನರ ಟೀಮ್ನ ಜೊತೆ ಬಂದಿದ್ದಂತಹ ಬಾಲಕಿ ಏಕಾಏಕಿ ನಾಪತ್ತೆಯಾಗ್ಬಿಡ್ತಾಳೆ. ಆಗ್ಲೂ ಕೂಡ ಇದ್ದ ನಿರೀಕ್ಷೆ ಎಲ್ಲೋ ದಾರಿ ತಪ್ಪಿರಬಹುದು, ಕಾಡಲ್ಲೆಲ್ಲೋ ಸಿಕ್ಕಾಕೊಂಡಿರಬಹುದು, ಈ ರೀತಿಯಾದಂತಹ ಊಹೆಗಳಿತ್ತು. ಆದ್ರೆ ಆ ಎಲ್ಲ ಊಹೆಗಳು ಕೂಡ ಹುಸಿಯಾಗಿದೆ. ಯಾವುದು ಆಗಬಾರದು ಅಂತ ಪೋಷಕರು ಪ್ರಾರ್ಥನೆ ಮಾಡ್ತಾ ಇದ್ರು, ಅದೇ ನಿಜವಾಗ್ಬಿಟ್ಟಿದೆ. ಸುಮಾರು 1500 ಅಡಿ ಆಳದ ಪ್ರಪಾತದಲ್ಲಿ, ಮಾಣಿಕ್ಯಧಾರ ಬೆಟ್ಟದಿಂದ 1500 ಅಡಿ ಪ್ರಪಾತದಲ್ಲಿ ಶ್ರೀನಂದಾಳ ಮೃತದೇಹ ಪತ್ತೆಯಾಗಿದೆ. ಈಗ ತನಿಖೆಯಾಗಬೇಕು. ಹೇಗೆ ಬಿದ್ಲು, ಯಾವ ಜಾಗದಿಂದ ಬಿದ್ಲು, ಆಕಸ್ಮಿಕವಾಗಿ ಬಿದ್ದಿದ್ದ ಅಥವಾ ಬೆಟ್ಟದ ಮೇಲೆ ಬೇರೇನಾದ್ರೂ ಆಯ್ತಾ, ಇದೆಲ್ಲದರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡಬೇಕಿದೆ. ಆ ಫೋಟೋನ ಗಮನಿಸ್ತಾ ಇದ್ದೀರಿ. ಅದೇ ಮಾಣಿಕ್ಯಧಾರ ಬೆಟ್ಟಕ್ಕೆ ಹೋಗುವಂತ ಆ ಮಾರ್ಗ, ಅದು ಆ ಮೆಟ್ಟಿಲುಗಳನ್ನ ಕ್ರಾಸ್ ಮಾಡ್ಕೊಂಡೇ ಹೋಗ್ಬೇಕು ನೀವು. ಮಾಣಿಕ್ಯಧಾರ ಜಲಪಾತವನ್ನ ರೀಚ್ ಆಗಬೇಕು. ತನ್ನ ಪೋಷಕರ ಜೊತೆಗೆ ತನ್ನ ಕುಟುಂಬದವರ ಜೊತೆಗೆ ಆಕೆ ತೆಗೆದುಕೊಂಡಿದ್ದಂತಹ ಫೋಟೋನ ಗಮನಿಸ್ತಾ ಇದ್ದೀರಿ. ಖುಷಿಯಾಗಿ ಆ ಜಾಗದವರೆಗೂ ರೀಚ್ ಆಗಿದ್ದಾಳೆ ಶ್ರೀನಂದ. ಅದಾದ ಮೇಲೆ ಬೆಟ್ಟದ ಮೇಲೆ ಏನಾಯ್ತು ಅನ್ನೋದು ಪ್ರಶ್ನೆ, ಹೇಗೆ ಬಿದ್ಲು ಅನ್ನೋದು ಪ್ರಶ್ನೆ. ಆಕೆ ಮಾತ್ರ ಒಬ್ಳೆ ಅಷ್ಟು ದೂರ ಹೋಗಿ ಏಕಾಏಕಿ ಕಾಲ್ಜಾರ್ ಬೀಳೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.